ವಿಚಾರದಲ್ಲಿ ಸಿಎಂ ಆಗಲಿ ಅವ್ರ ಕುಟುಂಬದಲ್ಲಿ ಏನೋ ಪಾತ್ರ ಇಲ್ಲ, ಅಧಿಕಾರಿಗಳೇ ಅದು- ವರದಿ ರೆಡಿ ಆಗಿದೆ ಅದು ನಿಮ್ಮದೇನು ವರದಿ ರೆಡಿ ಇದೆ ಅಂತೀರಿ, ಅದರಲ್ಲಿ ನಂದೇನು ತಕರಾರಿಲ್ಲ. ಅದರಲ್ಲಿ ನಿಮ್ಮ ಲೋಕಾಯುಕ್ತ ಪೊಲೀಸ್ ಇಲಾಖೆ ಇವತ್ತೇನಿದೆ ತನಿಖೆ ವರದಿ ಕೊಡಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರಿಂದ ನೀವು ಇದಕ್ಕಿಂತಲೂ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಳ್ಳಾಗಿಲ್ಲ. ಏನು ಹೆಚ್ಚಿಗೆ ನಿರೀಕ್ಷೆ ನೀವೇನು ಇಟ್ಕೊಳ್ಳೇಬೇಡಿ. ಈಗ ನೋಡಿ, ನನ್ನ ವಿಷಯದಲ್ಲಿ ತಗೊಳ್ಳಿ, 1983, 84, 85 ನಾನು ಚಿತ್ರರಂಗದಲ್ಲಿ ಹಂಚಿಕೆದಾರನಿದ್ದಾಗ 45 ಎಕರೆ ಭೂಮಿ ಖರೀದಿ ಮಾಡಿದೆ. 1985 ಅದೆಂಥದ್ದು ನನ್ನ ಭೂಮಿ. ನಾನೇನೋ 200 ಎಕರೆನೋ 300 ಎಕರೆನೋ ಅದೆಷ್ಟೋ ಎಕರೆ ಲಪಟಾಯಿಸ್ಬಿಟ್ಟಿದ್ದೀವಿ ಅಂತ ಹೇಳಿ ಇವತ್ತು SIT ರಚನೆ 5 ಜನ, ಒಬ್ಬ ರೀಜನಲ್ ಕಮಿಷನರು, ಒಬ್ಬ DLR ಯಾರೋ ಇನ್ನೊಬ್ಬ DDLR, 5 ಜನ SIT ಕಮಿಟಿ. ನನ್ನ ತೋಟಕ್ಕೆ ಹೋಗ್ಬೇಕು ಅಂತಾರೆ. ನನಗೆ ಬಂದ ಇನ್ಫಾರ್ಮೇಷನ್ನು, ಒಂದು ಸರ್ವೆ ಮಾಡಬೇಕಾದ್ರೆ ಒಂದು ನೋಟಿಸ್ ಕೊಡಬೇಕಲ್ಲ, ಅದೇನೋ ಕೋರ್ಟಲ್ಲೇನೋ ಪ್ರತಿನಿತ್ಯ ನಡೀತಾ ಇದೆ. ಕುಮಾರಸ್ವಾಮಿ ಸಂಬಂಧಿಕರು ಅಂತ ಅಲ್ಲಿ ಕೋರ್ಟಲ್ಲಿ ರಿಯಾಕ್ಷನ್ ಇದೆ. ನಾನು ಅವ್ರ ರಿಯಾಕ್ಷನ್ ಬಗ್ಗೆ ಚರ್ಚೆ ಮಾಡಲ್ಲ. ದಾಖಲಾತಿಗಳು ಯಾರು ನೋಡಿದ್ದೀರಿ? 85ರಿಂದ ನಡೀತಾ ಇದೆ ಇದು. ಕಷ್ಟಪಟ್ಟು ಸಂಪಾದನೆ ಮಾಡಿ ಖರೀದಿ ಮಾಡಿರೋ ಭೂಮಿ ಇಲ್ಲ, ಅಲ್ಲೇನು ರೆಸಾರ್ಟ್ ಮಾಡಿಲ್ಲ. ತೆಂಗಿನ ಗಿಡ, ಅಡಿಕೆ ಗಿಡ ಹಾಕಿದ್ದೀನಿ. 40 ವರ್ಷದಿಂದ ನಾನು ಸೂಪರ್ದಿಲ್ಲಿದೆ. ಇವತ್ತು ವಿರೋಧ ಪಕ್ಷಗಳನ್ನು ಬಗ್ಗಬಡಿತೀವಿ ಅಂತೇಳಿ ಎದುರಿಸ್ಲಿಕ್ಕಾಗತ್ತಾ? ನನ್ನನ್ನು ಸರ್ಕಾರ ಕೇಳ್ತೀನಿ. ನೆನ್ನೆ ಅದು ಎಂಥದ್ದು ಪೊಲೀಸ್ ಫೋರ್ಸು ಎಲ್ಲರನ್ನೂ ತಗೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿ ನಾನು ಕೇಳಿದೆ. ಅಲ್ಲಪ್ಪ, ಇಂಟರ್ನ್ಯಾಷನಲ್ ಸರ್ವೇಯರ್ನ ಯಾರಾದರೂ ಕರೆಸ್ಕೊಂಬಿಡಿ, ಆ ಭೂಮಿಲಿ ಏನಾದರೂ ಒತ್ತುವರಿ ಆಗಿದ್ರೆ ತಗೊಳ್ರಪ್ಪ. ನೀವು ನನಗೆ ನೋಟಿಸೇ ಕೊಡದೆ ನನ್ನ ಪ್ರಾಪರ್ಟಿ ನೀವು ಹೆಂಗೆ ಒಳಗಡೆ ಬರ್ತೀರಪ್ಪ ಅಂತ ಕೇಳಿದೆ ಕೆಲವು ಅಧಿಕಾರಿಗೆ. ಅವ್ರು ಹೇಳಿದ್ರು, ಒಪ್ಕೊಂಡ್ರು. ಸರ್, ನೋಟಿಸ್ ಕೊಡದೆ ಬರಲಿಕ್ಕಾಗಲ್ಲ ಸರ್, ನೀವು ಹೇಳಿ ಸತ್ಯ ಇದೆ, ಏನು ಮಾಡೋದು, ನಮ್ಮ ಸುಪರ್ದಿಲ್ಲ, ಮೇಲಿನ ಒತ್ತಡ. ಇದು ಸಿದ್ದರಾಮಯ್ಯನವ್ರ ಆಡಳಿತ. ಏನು ಟಾರ್ಗೆಟು ಮಾಡೋಕ್ಕಾಗಲ್ಲ. ಬ್ಲಡ್ ವಾಚ್ ಅದು ಯಾವುದೋ ಡೂಪ್ಲಿಕೇಟ್ ತಗೊಂಡೋಗಿ ವಿಧಾನಸೌಧದಲ್ಲಿ ಇಡಲಿಲ್ವಾ? ಇಂಥವ್ರು ನನ್ನ ಟಚ್ ಮಾಡೋಕ್ಕಾಗುತ್ತಾ? ನೋಡೋಣ ಬನ್ನಿ.